ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ. ನವವಿಧ ಭಕ್ತಿಗಳಲ್ಲಿ 5ನೆಯದು ವಂದನಂ, ಅಂದ್ರೆ ವಂದಿಸುವುದು, ನಮಸ್ಕರಿಸುವುದು. ಅದು ಕೂಡ ಒಂದು ಭಕ್ತಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಪಾಶ್ಚಿಮಾತ್ಯರಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳೋಂತ ರೂಢಿ ಇದೆ. ಅಲ್ಲೇನು ಕೈ ಮುಗಿಯುವಂತ ಪದ್ಧತಿ ಇದ್ದಂಗಿಲ್ಲ. ತುಂಬಾ ಖುಷಿ ಆದ್ರೆ ಕೈ ಕುಲ್ಕೋದು, ಥ್ಯಾಂಕ್ಸ್ ಅಂತ ಹೇಳೋದು ಪದ್ಧತಿ ಇದೆ. ಆದರೆ ಭಾರತೀಯರಲ್ಲಿ ಎಲ್ಲ ಕಡೆನೂ ಶಬ್ದ ಏನಾದರೂ ಹೇಳಿದ್ರು, ಆದ್ರೆ ಕೈ ಮುಗಿಯುವ ಪದ್ಧತಿ ಇದೆ. ಇದೇ ವಂದನೆ ಅಥವಾ ನಮಸ್ಕಾರ. ನಾವು ಶರಣು ಶರಣಾರ್ಥಿ ಅಂತೀವಿ, ಕೆಲವು ಕಡೆ ರಾಮ್ ರಾಮ್ ಅಂತಾರೆ. ಉತ್ತರ ಭಾರತದಲ್ಲಿ ಹೆಚ್ಚಾಗಿ ರಾಮ್ ರಾಮ್ ಹೇಳ್ತಾರೆ. ಆಮೇಲೆ ರಾಧೆ ರಾಧೆ ಅಂತ ಹೇಳೋರಿದ್ದಾರೆ. ಮಥುರಾದ ಕಡೆ ಜೈ ರಾಧೆ ಅನ್ನೋರಿದ್ದಾರೆ, ಜೈ ಗೋಮಾತಾ ಅನ್ನೋರಿದ್ದಾರೆ. ಏನೇ ಹೇಳಿದ್ರು ನಮ್ಮ ಪದ್ಧತಿ ಏನಪ್ಪಾ ಅಂದ್ರೆ ಕೈ ಮುಗಿಯುವಂತ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಬಲುಮೆಯ. ನೋಡಿ ಎಷ್ಟು ಸರಳವಾಗಿ ಯಾರು ಬೇಕಾದವರು ಅನುಸರಿಸ್ಬೋದು ಇದನ್ನು. ಏನ್ ತುಂಬಾ ಕಷ್ಟದ್ದಪ್ಪ, ಪ್ರಾಕ್ಟೀಸ್ ಮಾಡಬೇಕು, ಅಥವಾ ಒಂದು ಸ್ವಲ್ಪ ತಪ್ಪಾದ್ರೆ ದೋಷ ಬಂದ್ಬಿಡುತ್ತೆ, ಹಂಗೇನಿಲ್ಲ. ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಯಾರೇ ಭಕ್ತರು ಕಾಣಿಸ್ಲಿ, ಅದರಲ್ಲಿ ಯಾವ ಭಿನ್ನ ಭೇದವನ್ನು ಎಣಿಸಲಾಗದು. ವಿದ್ಯೆ, ಕುಲ, ಧನ ಅಥವಾ ಜಾತಿ ಏನನ್ನು ನೋಡೋ ಹಾಗಿಲ್ಲ. ಸಣ್ಣವರು ದೊಡ್ಡವರು ಅನ್ನೋ ಪ್ರಶ್ನೆನೂ ಇಲ್ಲ. ಗೊತ್ತಿದೆ, ಕಲ್ಯಾಣ ಕ್ರಾಂತಿ ಆಗಿದ್ದೇನೆ ಒಂದು ಶರಣು ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಬಸವಣ್ಣವ್ರು ಶರಣು ಶರಣಾರ್ಥಿ ಹೇಳಿದ್ರು ಅಂತ ಹೇಳಿ ಹರಳಯ್ಯನವ್ರು ಚಮ್ಮಾವುಗಳನ್ನ ಮಾಡಿಕೊಟ್ರು ಆ ಋಣಭಾರಕ್ಕೋಸ್ಕರ. ಆ ಚಮ್ಮಾವುಗೇನು ಮಧುವರಸ ಮೆಟ್ಟಿದ, ಅಲ್ಲಿಂದ ಶುರುವಾಯ್ತು ಕಲ್ಯಾಣ ಕ್ರಾಂತಿ. ಇದರ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ನಮಸ್ಕಾರಕ್ಕೆ ಯಾವ ಭೇದವೂ ಇಲ್ಲ, ಭೇದ ಮಾಡಬಾರ್ದು. ಆವಾಗ ನೋಡಿ, ಆಮೇಲೆ ಇನ್ನೊಂದು ನಾವು ತಿಳ್ಕೋಬೇಕು, ಭಕ್ತಿ ಮಾರ್ಗದಲ್ಲಿ ಉನ್ನತಿಯನ್ನ ಪಡಿತಾ
ಅಥವಾ ಹೆಚ್ಚು ಪಕ್ವ ಆಗ್ತಾ ಆಗ್ತಾ ವೈರಿಗಳಿಗೂ ಕೂಡ ನಮಸ್ಕಾರ ಮಾಡೋದನ್ನು ಕಲಿಬೇಕು. ಅದಕ್ಕೆ ರುದ್ರಾಭಿಷೇಕ ಅಂತ ಮಾಡ್ತಿರಲ್ಲ, ನಮಕ ಅಂತ ಇದೆ ಅದರಲ್ಲಿ, ಚಮಕ ನಮಕ ಅಂತ ಹೇಳಿ. ಚಮಕದಲ್ಲಿ ಬೇಡಿಕೆಗಳು, ನಂಗೆ ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ನಮಕದಲ್ಲಿ ನಮಸ್ಕಾರ ಎಲ್ಲರಿಗೂ, ಅದರಲ್ಲಿ ಪ್ರಾಣಿಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡೋದಿದೆ. ಅದು ಅತಿ ಆಯ್ತು. ಪ್ರಾಣಿಗಳಿಗೆ ನಮ್ಮ ನಮಸ್ಕಾರ ಏನ್ ಬೇಕಾಗಿಲ್ಲ. ಒಂದು ಹಸು ಅಥವಾ ಒಂದು ನಾಯಿ, ಒಂದು ಹುಲಿ, ಒಂದು ಸಿಂಹ ಅಥವಾ ಒಂದು ಆನೆ, ಅವಾಗ ನಮ್ಮ ನಮಸ್ಕಾರ ತಗೊಂಡು ಏನ್ ಮಾಡ್ಬೇಕಾಗಿದೆ? ಅವುಗಳಿಗೆ ರಕ್ಷಣೆ ಬೇಕು, ಪ್ರೀತಿ ಬೇಕು. ಅವುಗಳಿಂದ ನಮ್ಮಿಂದ ಅವು ಬಯಸೋದು. ಸಾಕು ಪ್ರಾಣಿಗಳಾದ್ರೆ ಪ್ರೀತಿ, ಕಾಡು ಪ್ರಾಣಿಗಳಾದ್ರೆ ಅವಕಾಶ. ಅವುಗಳ ಕಾಡು ಕಡಿಲಾರದೆ ಅಥವಾ ಅವುಗಳ ಕಾಡನ್ನ ನಾವು ಕಡಿಮೆ ಮಾಡ್ಲಾರ್ದೆ ಅವುಗಳಿಗೆ ಬದುಕಕ್ ಬಿಟ್ರೆ ಸಾಕು. ನಾವು ಅವಕ್ಕಿನ್ನೇನು ನಮ್ಮ ನಮಸ್ಕಾರ ಬೇಕಾಗಿಲ್ಲ. ಮನುಷ್ಯ ಹಂಗ್ ಮಾಡ್ಲಿಲ್ಲ. ಹುಲಿ ಚಿತ್ರ ಮಾಡೋದು, ಅದಕ್ಕೆ ನಮಸ್ಕಾರ ಮಾಡೋದು. ಸಿಂಹದ ಚಿತ್ರ ಮಾಡೋದು, ಅದಕ್ಕೆ ನಮಸ್ಕಾರ ಮಾಡೋದು. ಸಿಂಹಗಳನ್ನ ದೇವಿಯ ವಾಹನ ಅಂತ ಹೇಳೋದು, ಹುಲಿಯನ್ನ ಮಾದೇಶ್ವರರ ವಾಹನ ಅಂತ ಹೇಳೋದು, ನವಿಲನ್ನ ಸರಸ್ವತಿಯ ವಾಹನ ಅಂತ ಹೇಳೋದು. ಇದರ ಅಗತ್ಯ ಇಲ್ಲ. ಮತ್ತು ಇದು ಸುಳ್ಳು ಕೂಡ, ಸತ್ಯ ಇಲ್ಲ ಇದರಲ್ಲಿ. ಸಿಂಹ ಯಾವಾಗ ದೇವಿ ವಾಹನ ಆಗಬೇಕು, ಯಾವಾಗ ಆ ಘಟನೆ ಏನು ತನ್ನ ನಾಲಿಗೆಯನ್ನ ಹಾಸಿ ಕೊಲ್ತಕ್ಕಂಥದ್ದು, ರಾಕ್ಷಸರನ್ನು ಕೊಲ್ತಕ್ಕಂಥದ್ದು ಎಂದಿಗೂ ನಡೆದಿಲ್ಲ. ಹಂಗೊಂದು ವೇಳೆ ಸಾವಿರಾರು ಜನ ರಾಕ್ಷಸರನ್ನು ಕೊಲ್ಲುವ ದೇವಿ ನಿಮಗೆ ಪ್ರಸನ್ನ ಆಗಿ ಬ್ರಿಟಿಷರನ್ನೆಲ್ಲ ಒಂದೇ ಹೊಡೆತದಲ್ಲಿ ಹೊಡೆದು ಸಾಯಿಸಿ ಕಳಿಸ್ಬಿಡ್ಬೇಕಾಗಿತ್ತು, ಅಥವಾ ಆಚೆ ಹೋಗಂಗ್ ಮಾಡ್ಬೇಕಾಗಿತ್ತು. ಗಾಂಧೀಜಿ ಅವರ ಮದ್ದುಗುಂಡುಗಳಿಗೆ ನಮ್ಮದು ಸರಿ ಹೋಗಲ್ಲ, ಶಾಂತಿಯೇ ಒಳ್ಳೇದು, ಅಹಿಂಸೆಯೇ ಒಳ್ಳೇದು ಅಂತ ಯಾಕೆ ಹೊಸ ಅಸ್ತ್ರವನ್ನು ತಗೊಂಡು ಬಂದರು? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪುರಾಣಗಳು ಎಂದಿದ್ರೂ ಕೂಡ ವಾಸ್ತವಿಕ ಸಂಗತಿಗಳಾಗಲ್ಲ. ಯಾಕೆ ಮುಸಲ್ಮಾನರು, ಕ್ರಿಶ್ಚಿಯನ್ರು ಹಂಗ್ ನೋಡ್ತಾ ಹೋದ್ರೆ ಧರ್ಮ ಅವರಲ್ಲಿ ಕಡಿಮೆ ಇದೆ, ಆದ್ರೆ ನಮ್ಮಲ್ಲಿ ಸತ್ಯ ಅವರಿಗಿಂತ ಕಡಿಮೆ ಇದೆ. ಪುರಾಣಗಳಲ್ಲಿ ಸತ್ಯ ಇಲ್ಲ, ಸುಳ್ಳೇ ಜಾಸ್ತಿ ಇದೆ, ಅಥವಾ ಕಲ್ಪನೆನೇ ಜಾಸ್ತಿ ಇದೆ. ಅವರಲ್ಲಿ ಧರ್ಮ ಕಡಿಮೆ ಇದೆ. ಅಂದ್ರೆ ಮಾಂಸಾಹಾರ ಮಾಡ್ತಾರೆ, ಹೊಡೆದಾಟ ಬಡದಾಟಗಳು, ಆಮೇಲೆ ಬ್ರಹ್ಮಚರ್ಯ ಇಲ್ಲ ಅಲ್ಲಿ. ಪಾದ್ರಿಗಳು ಕೂಡ ಅಲ್ಲಿ ಮದುವೆ ಆಗ್ಬಹುದು, ಆಮೇಲೆ ಮೌಲ್ಯಗಳು ಕೂಡ ಮದುವೆ ಆಗ್ಬಹುದು. ಆದ್ರೂ ಯಾಕಪ್ಪ ಜಗತ್ತಿನಲ್ಲಿ ಅವೆರಡು ಬೆಳೆದು ಅಂದ್ರೆ ಪುರಾಣಗಳ ಬೆನ್ನು ಹತ್ತಲಿಲ್ಲ. ಅವರು ಪುರಾಣಗಳ ಬೆನ್ನು ಹತ್ತಲಿಲ್ಲ, ವಾಸ್ತವಿಕತೆಯ ಬೆನ್ನು ಹತ್ತಿದ್ರು. ಅಂದ್ರೆ ನಮ್ಮ ಧರ್ಮ ಪ್ರಚಾರ ಮಾಡಬೇಕು. ಎಲ್ಲೆಲ್ಲಿ ಕಾಡು ಮನುಷ್ಯರು ಇರ್ತಾರೆ, ಬುಡಕಟ್ಟಿನ ಜನ ಇರ್ತಾರೆ, ಸಂಸ್ಕಾರ ಇರಂಗಿಲ್ಲ, ಅಲ್ಲೆಲ್ಲ ಹೋಗ್ಬೇಕು ಅಂತ ಹೇಳಿ ಹೋಗ್ತಿದ್ರು. ಎಷ್ಟೋ ಜನ ನರಭಕ್ಷಕರುಗಳು ಹೊಸದಾಗಿ ಹೋದಂತ ಪಾದ್ರಿಗಳನ್ನ ಕತ್ತರಿಸಿ ತಿಂದಾಕ್ಬಿಟ್ಟಿದಾರಂತೆ. ಆದ್ರೂ ಇನ್ನೊಬ್ಬ ನಂತರದ ಪಾದ್ರಿ ಬಿಡ್ಲಿಲ್ಲ. ಅದಕ್ಕೆ ಸುಮಾರು 200 ಕೋಟಿ ಜನ ಅವರಾದ್ರು, ಸುಮಾರು 100 ಕೋಟಿ ಜನ ಮುಸಲ್ಮಾನರಾದ್ರು. ನಾವು ಹಿಂದೂ ಸಂಸ್ಕೃತಿನಲ್ಲಿ ನಮ್ಮಲ್ಲಿ ಭಕ್ತಿ, ಧರ್ಮ, ಆಮೇಲಿಂದ ಉಪನ್ಯಾಸಗಳು, ಯೋಗ ಮಾರ್ಗ ಎಲ್ಲ ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಇದೇ ಅಂತಿಮ ಸತ್ಯ ನಮ್ಮ ಹತ್ರ ಇರೋದು. ಆದ್ರೆ ಈ ಅಂತಿಮ ಸತ್ಯವನ್ನ ಪುರಾಣಕಾರರು ತಗೊಂಡ್ಬಿಟ್ರು. ಪುರಾಣಕಾರರು ಬರೆದು ಅವರಿಗೆ ಆ ರೀತಿ ದೇವಿ ದರ್ಶನ ಕೊಟ್ಟಿದ್ಲೋ ಬಿಟ್ಟಿದ್ಲೋ ಗೊತ್ತಿಲ್ಲ, ಕಲ್ಪಿಸಿ ಬರೆದ್ರು. ಅದನ್ನ ಸಾವಿರಾರು ಜನ ನೋಡಕ್ ಶುರು ಮಾಡಿದ್ರು. ಸಾವಿರಾರು ಜನ ಆಗಿಲ್ಲ, 100 ಜನನೇ ಓದಕ್ ಶುರು ಮಾಡಿದ್ರು, ಅದನ್ನೇ ಪೂಜೆ ಮಾಡಕ್ ಶುರು ಮಾಡಿದ್ರು.
ವಾಸ್ತವಿಕವಾಗಿ ಅನೇಕ ದೇವಿ ದೇವತೆಗಳ ಕಥೆಗಳನ್ನು ನೋಡ್ಬಿಟ್ರೆ ನಿಮ್ಮ ಜೀವನ ಅವ್ರಿಗಂತ ಬಹಳ ಉತ್ತಮ. ಮತ್ತು ಅವ್ರ ಬಗ್ಗೆ ಮಕ್ಕಳು ನಿಮ್ಮ ಬಗ್ಗೆ ಪ್ರಶ್ನೆ ಕೇಳಕ್ ಶುರು ಮಾಡಿದ್ರೆ ನಿಮ್ಗೆ ಯಾರಿಗೂ ಉತ್ತರ ಕೊಡಕ್ ಆಗಲ್ಲ. ಉತ್ತರಗಳೇ ಇಲ್ಲ, ಅಲ್ಲಿ ವಿಜ್ಞಾನ ಇಲ್ಲ, ಅಲ್ಲಿ ಕೇವಲ ನಂಬಿಕೆ 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 ಅಂತಾರೆ. ನಂಬ್ರಿ ಒಳ್ಳೇದಾಗ್ತದೆ, ನಾವು ಎಂದೂ ಸಾಧ್ಯವಿಲ್ಲ. ಧರ್ಮ ಅನ್ನುವಂಥದ್ದು ಮೂಢನಂಬಿಕೆಗಳ ಆಧಾರದ ಮೇಲೆ ನಿಲ್ಲಬಾರ್ದು. ಧರ್ಮ ಸದಾಚಾರ, ಸದ್ಭಕ್ತಿ, ಸುಜ್ಞಾನ ಮತ್ತು ತ್ಯಾಗ, ಯೋಗಗಳ ಮೇಲೆ ಧರ್ಮವನ್ನು ಕಟ್ಟಬೇಕು. ಪರವಾಗಿಲ್ಲ, ಕಡಿಮೆ ಜನನೇ ಇರೋಣ, ತೊಂದರೆ ಇಲ್ಲ. ನಾವು ಮುಸಲ್ಮಾನರಂಗೆ ಕ್ರಿಶ್ಚಿಯನ್ರಂಗೆ ಬೆಳೆಸ್ಬೇಕು ಅಂತ ಹೋಗೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಅಲ್ಲಿ ಮಾಂಸಾಹಾರಕ್ಕೆ ಅವಕಾಶ ಇರುತ್ತೆ. ಆಹಾರದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲಿ. ಆದ್ರೆ ನಮ್ಮಲ್ಲಿ ಮುಖ್ಯವಾಗಿ ಮೊದಲು ದೀಕ್ಷೆ ಕೊಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ ಆಹಾರವೇ ಬಹಳ ಮುಖ್ಯ ನಮ್ಮಲ್ಲಿ. ಒಬ್ಬ ಸ್ವಾಮೀಜಿಯಾಗಿ ಮಾಂಸಾಹಾರ ಮಾಡ್ತಾನೆ ಅಂದ್ರೆ ನೀವು ಯಾರೂ ಒಪ್ಪಲ್ಲ, ಅವ್ರು ಯಾರೂ ಒಪ್ಪಲ್ಲ. ಆಮೇಲೆ ಅಲ್ಲಿ ಬೆಳಗ್ಗೆ ಬೇಗ ಹೇಳ್ಬೇಕು, ಪೂಜೆ ಮಾಡ್ಬೇಕು ಅಂತ ಏನಿಲ್ಲ. ನಮಾಜ್ ಮಾಡಿದ್ಮೇಲೆ ಅವ್ರು ಮಲ್ಕೋಬಹುದು. ಇವರಲ್ಲೂ ಅಷ್ಟೇ, ಪ್ರಾರ್ಥನೆ ಮಾಡಿದ್ಮೇಲೆ 5 ಗಂಟೆ ಚರ್ಚ್ ಬೆಲ್ ಹೊಡೆದ್ಬಿಟ್ಟು 8 ಗಂಟೆವರೆಗೂ ಮಲ್ಕೋಬಹುದು. 8 ಗಂಟೆಗೆ ಎದ್ದೇಳೋದು ತಪ್ಪು ಅಂತ ಯಾರು ಅನ್ಸಲ್ಲ. ನಮ್ಮಲ್ಲಿ ಸ್ವಾತಂತ್ರ್ಯ ಬಂದ್ಮೇಲೆ ಅದು ಬಂತು, ಗುರುಗಳು ವಿಶ್ರಾಂತಿಲಿದ್ದಾರೆ ಅಂದ್ರೆ 8 ಗಂಟೆಗೆ ಅಂದ್ರೆ ಯಾರೋ ಏನು ಅನ್ನಲ್ಲ. ಯಾಕಂದ್ರೆ ರಾತ್ರಿ ತಡವಾಗಿ ಮಲಗಿದ್ದಾರೆ ಬಿಡಪ್ಪ ಅಂತ. ಆದ್ರೆ ಇದು ನಮ್ಮ ಧರ್ಮ ಅಲ್ಲ. ನಮ್ಮ ಧರ್ಮದಲ್ಲಿ ಅದು ಯಾವುದೇ ಪದ್ಧತಿ ಇರಲಿ, ಯಾವುದೇ ಪಂಥ ಇರಲಿ, ಯಾವುದೇ ಪೂಜಾ ಪದ್ಧತಿಗಳಿದ್ರು ಬೆಳಿಗ್ಗೆ 5 ಗಂಟೆ ಒಳಗಡೆ ಎದ್ದೇಳಲೇಬೇಕು ಅನ್ನುವ ನಿಯಮವನ್ನು ನಾವು ಹಾಕೊಂಡಿದ್ದೀವಿ. ಎಲ್ಲ ಧರ್ಮದಲ್ಲೂ ಹಾಕಿದ್ದಾರೆ, ಅವರಲ್ಲೂ ಇದೆ. ಆದ್ರೆ ಅವ್ರು ಬಿಟ್ಟು, ಈ ಉದಾಹರಣೆಗೆ ರಂಜಾನ್ ಅಂತ ಮಾಡ್ತಾರಲ್ಲ, ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ, ಊಟ ಮಾಡ್ತಾರೆ, ಊಟ ಮಾಡಿ ಆಮೇಲೆ ಸ್ನಾನ ಮಾಡ್ಬೇಕು ಅಂತ ಏನ್ ನಿಯಮ ಇಲ್ಲ, ಸ್ನಾನ ಕಡ್ಡಾಯ ಇಲ್ಲ. ಅದಕ್ಕೆ ಅವ್ರದ್ದಕ್ಕೂ ನಮ್ಮದಕ್ಕೂ ಹೋಲಿಕೆ ಕೊಡ್ಲಿಕ್ಕೆ ಹೋಗ್ಲೇಬಾರ್ದು. ಆದ್ರೆ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನ ನಾವು ಹಿಂಗೆ ಉಳಿಸ್ಕೊಂತ ಹೋದ್ರೆ ನಮ್ಮ ಹುಡುಗರು ಧರ್ಮದ ಕಡೆ ಬರಲ್ಲ. ನಮ್ಮ ಮಕ್ಕಳು ಧರ್ಮದ ಕಡೆ ಬರ್ಬೇಕಂದ್ರೆ ವಿಜ್ಞಾನದ ತಳಹದಿಯ ಮೇಲೆ, ಆಧ್ಯಾತ್ಮಿಕತೆಯ ತಳಹದಿಯ ಮೇಲೆ, ಯೋಗದ ತಳಹದಿಯ ಮೇಲೆ ಧರ್ಮವನ್ನು ಕಟ್ಟಬೇಕು. ಆದ್ರೆ ನಮ್ಮಲ್ಲಿ ಒಂದು ವರ್ಗ, ಅಂದ್ರೆ ಪುರಾಣಗಳನ್ನು ನಂಬತಕ್ಕಂಥ ವರ್ಗ ಏನಿದೆ, ಅವರು ತಮ್ಮ ಮೂಢನಂಬಿಕೆಗಳನ್ನು ಬದಲಾಯಿಸ್ಕೊಳ್ಳಲ್ಲ. ಬೇರೆಯವ್ರ ಮೂಢನಂಬಿಕೆಗಳ ಬಗ್ಗೆನೂ ಮಾತಾಡಬೇಡಿ, ಅದು ನಂಬಿಕೆ ಪ್ರಶ್ನೆ ಅಂತ ಹೇಳ್ತಾರೆ. ಹೌದು, ಇರಬಹುದು. ಧರ್ಮ ನಿಂತಿರೋದೇ ನಂಬಿಕೆ ಆಧಾರದ ಮೇಲೆ. ಆದ್ರೆ ಮೂಢನಂಬಿಕೆಗಳ ಮೇಲೆ ಇದ್ರೆ ಹಿಂಗೆ ಇನ್ನೂ ಎಷ್ಟು ದಿವಸ ಇರ್ತೀರಾ? ಎಷ್ಟು ದಿವಸ ಹೀಗೆ ಗಣಪತಿಗಳನ್ನು ಇಟ್ಟು ನೀರ್ಗೆ ಹಾಕಿ ಪಟಾಕಿಗಳನ್ನ ಸಿಡಿಸಿ ಪರಿಸರ ಕೆಡಿಸ್ಕೊಂಡು ಇನ್ನು ಎಷ್ಟು ದಿವಸ ಹಿಂಗೆ ಮಾಡೋರು ನೀವು? ಬದಲಾವಣೆ ಆಗ್ಬೇಕು. ದೇವಿಗಳ ಕಥೆಗಳನ್ನೇ ಹೇಳ್ಕೊಂತ ಮಕ್ಕಳನ್ನ ಹೇಡಿಗಳನ್ನಾಗಿ ಮಾಡಿ ಇನ್ನು ಎಷ್ಟು ದಿವಸ ಹಿಂಗೆ ಇರೋರು? ನಿಮ್ಮ ದೇವಿ ರಾಕ್ಷಸರನ್ನ ನಾಶ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ಒಬ್ಬ ವೈರಿಯನ್ನು ಎದುರಿಸುವಂತ ಶಕ್ತಿಯನ್ನು ಬೆಳೆಸ್ಲಿಲ್ವಲ್ಲ ನೀವು? ರಾತ್ರಿ ಹೊತ್ತು ಒಬ್ಬೊಬ್ಬರೇ ಧೈರ್ಯವಾಗಿ ಒಂದು ಮನೆಯಲ್ಲಿರ್ತಕ್ಕಂಥದ್ದನ್ನ ನಿಮ್ಮ ಮಕ್ಕಳಿಗೆ ಬೆಳೆಸ್ಲಿಲ್ವಲ್ಲ ನೀವು? ಕರೆಂಟ್ ಹೋದ್ರೇನೆ ಧೈರ್ಯವಾಗಿರ್ಬೇಕು, ನಾವು ದೀಪ ಹಚ್ಕೋಬೇಕು ಅನ್ನೋದನ್ನ ನಿಮ್ಮ ಮಕ್ಕಳಿಗೆ ಬೆಳೆಸ್ಲಿಲ್ವಲ್ಲ? ಮತ್ತೆ ಏನ್ ಪ್ರಯೋಜನ? ಆದ್ರಿಂದ ನಾವು ತಿಳ್ಕೋಬೇಕು, ಪುರಾಣಗಳನ್ನ ನಂಬಿಕೊಂಡು ನಮ್ಮ ಜೀವನವನ್ನ ವ್ಯರ್ಥಗೊಳಿಸ್ಕೊಳ್ತಾ ಹೋದ್ರೆ ನುಕ್ಸಾನ್ ಆಗೋದು ಬೇರೆಯವ್ರಿಗಲ್ಲ, ನಮಗೆ ಹೊರತು. ನಮಗೆ ಬಹಳ ನುಕ್ಸಾನ್ ಆಗತ್ತೆ, ಸಮಯ ಹಾಳಾಗತ್ತೆ, ಜನ್ಮಗಳೇ ಹೊರಟೋಗ್ಬಿಡ್ತವೆ, ಏನು ಪ್ರಗತಿ ಸಾಧಿಸಕ್ಕಾಗಲ್ಲ. ಆದ್ರಿಂದ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಗಮನವನ್ನು ಹರಿಸ್ಬೇಕು. ಆಧ್ಯಾತ್ಮಿಕ ಆಧಾರದ ಮೇಲೆ ಧರ್ಮವನ್ನು ಉಳಿಸ್ಕೊಳ್ಳುವ ಪ್ರಯತ್ನವನ್ನು, ಆತ್ಮಶಕ್ತಿಯ ಆಧಾರದ ಮೇಲೆ ಧರ್ಮವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು.
ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.